ಸಂತೋಷವಾಗಿರುವರು. ಹಲ್ಲೆಲೂಯಾ ಹಲ್ಲೆಲೂಯಾ ಎಂಬುದಾಗಿ ಹೇಳೋಣ. ಹಲ್ಲೆಲೂಯಾ. ಬಂದಿರುವಂತಹ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ಬೆಳಗಿನಿಂದ ಈ ಮಧ್ಯಾಹ್ನದವರೆಗೂ ನಾವು ಹಾಡುಗಳಿಂದಲೂ ನಾವು ಸ್ತುತಿ ಸ್ತೋತ್ರಗಳಿಂದಲೂ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಒಂದು ಸ್ವಲ್ಪ ಸಮಯ ಈ ದಿನಕ್ಕಾಗಿ ನಾವು ಆರಿಸಿಕೊಳ್ಳುವಂತಹ ವಾಕ್ಯದ ಭಾಗವನ್ನ ನಾವು ಧ್ಯಾನಿಸಿಕೊಳ್ಳುವಂತವರಾಗಿರೋಣ. ಯಾರು ಕೂಡ ಅಲಕ್ಷ್ಯವಾಗಿ ಇದರ ಮಧ್ಯದಲ್ಲಿ ಇರೋದೇ ಏನೋ ವಾಕ್ಯ ಅಲ್ವಾ ಕೇಳಿದ್ರೆ ಆಗುತ್ತೆ ಬಿಡು ಎಂಬುದಾಗಿ ತಾತ್ಸಾರ ಮನೋಭಾವದಿಂದ ಆಗಲಿ ಅಥವಾ ಯಾವುದೋ ಒಂದು ಯೋಚನೆಯಿಂದ ಆಗಲಿ ನಿದ್ರೆ ಮಾಡುವವರಾಗಿಯೂ ಇರದೆ ನಾವು ಎಚ್ಚರವಾಗಿದ್ದು ನಾವು ಇದರ ಮಧ್ಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂತವರಾಗಿರೋಣ. ಅತಿ ಪ್ರಾಮುಖ್ಯವಾಗಿ ಯಾರು ಕೂಡ ನಿದ್ರೆ ಮಾಡುವವರಾಗಿ ಇದರ ಮಧ್ಯದಲ್ಲಿ ಇರೋದು. ಯಾಕೆಂದ್ರೆ ಸಭೆಯಲ್ಲಿ ಒಬ್ಬರು ನಿದ್ರೆ ಮಾಡೋರಿದ್ರು ಸಭೆಯಲ್ಲಿರುವಂತಹ ಪ್ರಸನ್ನತೆನೇ ಅದು ಹೊರಟು ಹೋಗುವಂತದ್ದಾಗಿದೆ. ಆದ್ದರಿಂದ ನಾವು ಎಚ್ಚರವಾಗಿದ್ದು ನಾವು ದೇವರ ವಾಕ್ಯಗಳನ್ನು ಕೇಳುವಂತವರಾಗಿರೋಣ. ನಮ್ಮ ಜೀವಿತಗಳಲ್ಲಿ ಎರಡು ರೀತಿಯ ಪ್ರೇರೇಪಣೆಗಳು ಬರುತ್ತೆ. ಒಂದು ದೇವರಾತ್ಮನಿಂದ ಒಂದು ಪ್ರೇರೇಪಣೆ ಬಂದ್ರೆ ಇನ್ನೊಂದು ಸೈತಾನನಿಂದ ಪ್ರೇರೇಪಣೆ ಬರುತ್ತೆ. ಒಂದು ದೇವರಾತ್ಮನಿಂದ ಬರುವಂತ ಪ್ರೇರೇಪಣೆ ಅದು ಹೇಗಿರುತ್ತೆ ಎಂಬುದಾಗಿ ಹೇಳೋದಾದ್ರೆ, ದೇವರಾತ್ಮನಿಂದ ಬರುವಂತ ಪ್ರೇರೇಪಣೆ ಇವತ್ತು ನಿನ್ನ ಸಭೆಗೆ ಹೋಗು, ಇವತ್ತು ನಿನ್ನ ದೇವರನ್ನ ಆರಾಧನೆ ಮಾಡು, ಇವತ್ತು ನಿನ್ನ ದೇವರನ್ನ ಸ್ತುತಿಸು, ಪೂರ್ಣ ಮನಸ್ಸಿನಿಂದ ಪೂರ್ಣ ಜ್ಞಾನದಿಂದ ನಿನ್ನ ದೇವರನ್ನ ಸ್ತುತಿಸು, ನೀನು ಸುಳ್ಳು ಹೇಳ್ಬೇಡ, ನೀನು ಮೋಸ ಮಾಡಬೇಡ ಎಂಬುದಾಗಿ ಯೋಚನೆಗಳು ಬರುವಂತದ್ದು ಅದು ದೇವರಾತ್ಮನಿಂದ ಆಗಿದೆ. ಈ ಸೈತಾನನಿಂದ ಬರುವಂತ ಪ್ರೇರೇಪಣೆ ಹೇಗೆ ಅಂದರೆ, ಆತನು ದೇವರ ವಾಕ್ಯಗಳನ್ನು ಕೇಳದ ಹಾಗೆ ಆತನು ನಮ್ಮಲ್ಲಿ ಚಂಚಲತೆಯ ಮನಸ್ಸುಗಳನ್ನು ತರ್ತಾನೆ, ಆತನ ನಿದ್ರೆಯನ್ನು ತರ್ತಾನೆ. ಇವತ್ತು ನೀ ಸಭೆಗೆ ಹೋಗ್ಬೇಡ, ಇವತ್ತು ನೀನು ದೇವರನ್ನ ಆರಾಧಿಸಬೇಡ ಎಂಬುದಾಗಿ ದೇವರ ವಾಕ್ಯಗಳನ್ನು ಕೇಳ್ರಿ, ಮೊದಲು ಸ್ತೋತ್ರ ಮಾಡ್ರಿ ಎಂಬುದಾಗಿ ಹೇಳುವಾಗ ಸ್ತೋತ್ರಗಳನ್ನು ಮಾಡ್ರಿ. ಹಲ್ಲೆಲೂಯಾ. ಸೈತಾನನ ಪ್ರೇರೇಪಣೆಗಳಿಗೆ ಒಳಗಾಗದೆ ನಾವು ಎಚ್ಚರವಾಗಿದ್ದು ನಾವು ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನ ಕೇಳುವಂತವರಾಗಿರೋಣ. ಈ ಸಭೆಯಲ್ಲಿ ನಿದ್ರೆ ಮಾಡುವವರನ್ನ ನಾನು ನೋಡುವಾಗ ಒಂದು ಕಡೆ ನಗುನು ಬರುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಈ ನಗು ಯಾಕೆ ಬರುತ್ತೆ ಅಂದ್ರೆ, ಪಾಪ ರಾತ್ರಿ ಎಲ್ಲ ನಿದ್ರೆ ಮಾಡ್ದಂಗೆ ಸಭೆ ಅಂದ್ರೆ ಅಷ್ಟು ಡೆಡಿಕೇಶನ್ ಏನು, ಅಷ್ಟು ತ್ಯಾಗ ಏನು, ಪಾಪ ರಾತ್ರಿ ಎಲ್ಲ ಕೆಲಸ ಮಾಡಿ ಸಭೆಗೆ ಬಂದು ನಿದ್ರೆ ಮಾಡ್ತಾರಲ್ಲ ಅಲ್ಲ ಅಂತ ಒಂದು ಕಡೆ ನಗು ಬರುತ್ತೆ. ಇನ್ನೊಂದು ಕಡೆ ಬೇಜಾರು ಏನಕ್ಕೆ ಆಗುತ್ತೆ ಅಂದ್ರೆ, ಇಷ್ಟು ವರ್ಷದಿಂದ ಸಭೆಗೆ ಬಂದ್ರು, ಇಷ್ಟು ದೇವರನ್ನ ಆರಾಧನೆ ಮಾಡಿದ್ರು, ಇಷ್ಟು ವಾಕ್ಯಗಳನ್ನ ಕೇಳಿದ್ರು, ಇವ್ರು ಇನ್ನೂ ಯಾಕೆ ದೇವರಲ್ಲಿ ಬೆಳೆದಿಲ್ಲ, ಇವ್ರು ಇನ್ನೂ ಯಾಕೆ ದೇವರ ವಾಕ್ಯದಲ್ಲಿ ಬೆಳೆದಿಲ್ಲ ಎಂಬುದಾಗಿ ಒಂದು ಕಡೆ ಬೇಜಾರಾಗುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಸೈತಾನನಿಗೆ ಗೊತ್ತು, ಇವರು ದೇವರ ವಾಕ್ಯಗಳನ್ನ ಕೇಳಿದ್ರೆ ಇವರು ಆಶೀರ್ವಾದಗಳನ್ನ ಇವರು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ. ಅದಕ್ಕೆ ಸೈತಾನನು ದೇವರ ವಾಕ್ಯಗಳನ್ನ ಕೇಳದ ಹಾಗೆ ಆತನು ವಾಕ್ಯದ ಸಮಯಕ್ಕೆ ಆತನು ನಿದ್ರೆಯನ್ನು ತರ್ತಾನೆ, ಚಂಚಲತೆಯ ಮನಸ್ಸುಗಳನ್ನು ತರ್ತಾನೆ, ಬೇಸರಿಕೆಯ ಮನಸ್ಸುಗಳನ್ನು ತರ್ತಾನೆ. ಹಲ್ಲೆಲೂಯಾ. ಈ ಸೈತಾನನ ಪ್ರೇರೇಪಣೆಗಳಿಗೆ ನಾವು ಒಳಗಾಗದೆ ನಾವು ಎಚ್ಚರವಾಗಿದ್ದು ನಾವು ದೇವರ ವಾಕ್ಯಗಳನ್ನು ಕೇಳುವಂತವರಾಗಿರೋಣ. ಯಾಕೆಂದರೆ ದೇವರ ವಾಕ್ಯಗಳನ್ನು ಕೇಳುವಂಥದ್ದೇ ಒಂದು ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವು ಅದು ಪರಿಶುದ್ಧವುಳ್ಳಂತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯಕ್ಕೆ ಜೀವವಿಲ್ಲದಕ್ಕೆ ಜೀವವನ್ನ ಕೊಡೋದಿಕ್ಕೂ ಇಲ್ಲದನ್ನ ಇರುವ ಹಾಗೆ ಇರುವುದನ್ನ ಇಲ್ಲದ ಹಾಗೆ ಮಾಡುವಂತ ಶಕ್ತಿ ಈ ದೇವರ ವಾಕ್ಯಕ್ಕೆ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೋಹಾನ 1ನೇ ಅಧ್ಯಾಯ ಅದರ 1ನೇ ವಚನದಿಂದ 4ನೇ ವಚನದವರೆಗೂ ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಆ ಭಾಗವನ್ನು ನಾವು ಓದಿಕೊಳ್ಳೋಣ. ತೆಗೆದಿ ಯೋಹಾನ 1ನೇ ಅಧ್ಯಾಯ ಅದರ 1ನೇ ವಚನದಿಂದ 4ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. 4ನೇ ವಚನ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ದೇವರ ವಾಕ್ಯವು ಅದು ಪರಿಶುದ್ಧವುಳ್ಳಂತ ದೇವರ ವಾಕ್ಯವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯವು ಅದು ಬದಲಾಗದೆ ಇರುವಂತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಕೀರ್ತನೆ 46 ಅದರ 2ನೇ ವಚನದಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಆದದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ ಎಂಬುದಾಗಿ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾದಿದರೇನೋ, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಎಂಬುದಾಗಿ. ಒಂದು ವೇಳೆ ಈ ಭೂಮಿ ಮಾರ್ಪಡ್ಬೋದು, ನಾವು ನಂಬಿದಂತ ಜನರು ಮಾರ್ಪಡ್ಬೋದು, ಅನೇಕ ವ್ಯಕ್ತಿಗಳು ಮಾರ್ಪಡ್ಬೋದು, ಅನೇಕರ ವ್ಯಕ್ತಿತ್ವಗಳು ಮಾರ್ಪಡ್ಬೋದು. ಇವತ್ತು ನಿಮ್ಮ ಹತ್ರ ಹಣ ಇರ್ಬೋದು, ಆದ್ರೆ ನಾಳೆ ಅದು ಇಲ್ಲದ ಹಾಗೆ ಹೋಗ್ಬೋದು. ಇವತ್ತು ನಿಮ್ಮ ಹತ್ರ ಆಸ್ತಿ ಇರ್ಬೋದು, ಅದು ನಾಳೆ ಇಲ್ಲದ ಹಾಗೆ ಹೋಗ್ಬೋದು. ಆದರೆ ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯವು ಅದು ಬದಲಾಗದೆ ಇರುವಂತ ದೇವರ ವಾಕ್ಯವಾಗಿದೆ. ಎಷ್ಟು ವರ್ಷಗಳು ಕಳೆದು ಹೋದ್ರು, ಎಷ್ಟು ದಿನಗಳು ಕಳೆದು ಹೋದ್ರು ಈ ದೇವರ ವಾಕ್ಯವು ಬದಲಾಗೋದಿಲ್ಲ. ಹಲ್ಲೆಲೂಯಾ.
ನಾವು ಸ್ತೋತ್ರ ಕರ್ತನೆ, ಇದನ್ನು ನಂಬುವಂತವರಿಗಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಮಾಡುವಂತವನಾಗಿದ್ದೇನೆ. ಇದರ ಮಧ್ಯದಲ್ಲಿ ಒಂದು ಸ್ತೋತ್ರವಾಗಲಿ ಒಂದು ಹಲ್ಲೆಲೂಯವಾಗಲಿ ಹೇಳದೆ ಸುಮ್ಮನೆ ಕೂತಂತವರಿಗಲ್ಲ ಈ ದೇವರ ವಾಕ್ಯ. ಇದರ ಮಧ್ಯದಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ನೋಡುತ್ತಾ ಸುಮ್ಮನೆ ಕೂತಂತವರಿಗಲ್ಲ ನಾನು ಹೇಳ್ತಾ ಇರೋ ದೇವರ ವಾಕ್ಯ. ಇದರ ಮಧ್ಯದಲ್ಲಿ ನಂಬಿಕೆಯಿಂದ ಯಾರು ಸ್ತೋತ್ರ ಹಲ್ಲೆಲೂಯ ಎಂಬುದಾಗಿ ಹೇಳುತ್ತಾ ದೇವರ ವಾಕ್ಯಗಳನ್ನ ಕೇಳ್ತಾ ಇದ್ದವರು ಅಂತವರ ಜೀವಿತದಲ್ಲಿ ಇಲ್ಲಿ ಹೇಳುವಂತ ದೇವರ ವಾಕ್ಯವು ಅದು ಕಾರ್ಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ನಾವು ನೀವು ಸ್ತುತಿಸುವಂತ ದೇವರು, ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಆತನು ಎಂದೆಂದಿಗೂ ಆತನು ಹಾಗೆ ಇರುವಂತ ದೇವರಾಗಿದ್ದಾನೆ. ಯುಗ ಯುಗಗಳಿಗೂ ತಲೆ ತಲೆ ಮಾರಿಗಳಿಗೂ ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಕೀರ್ತನೆ 107 ಅದರ 1ನೇ ವಚನದಲ್ಲಿ. ಯಾರಾದರೂ ಹೋದ್ರೆ ಕೀರ್ತನೆ 107 ಅದರ 1ನೇ ವಚನ ಹೀಗೆ ಹೇಳುತ್ತೆ. ಕೀರ್ತನೆಗಳು 107 ಅದರ 1ನೇ ವಚನ. ಹಾಲೆಲೂಯ. ಇಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುದಾಗಿ. ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಯೆಹೋವನ ಕೃಪೆಯು ಅದು ಶಾಶ್ವತವಾಗಿರುವುದು ಎಂಬುದಾಗಿ. ಯುಗ ಯುಗಗಳಿಗೂ ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ತಲೆ ತಲೆ ಮಾರಿಗೂ ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ಎಷ್ಟು ವರ್ಷಗಳು ಕಳೆದು ಹೋದ್ರು, ಎಷ್ಟು ದಿನಗಳು ಕಳೆದು ಹೋದ್ರು ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ಹಲ್ಲೆಲೂಯ. ಅದು ಮಾತ್ರವಲ್ಲದೆ ನಿಮ್ಮ ಕುಟುಂಬಗಳ ಮೇಲೆ ನಮ್ಮ ದೇವರಾದಂತ ಯೆಹೋವನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ಇದನ್ನು ನಂಬುವಂತರು ಆಮೆನ್ ಎಂಬುದಾಗಿ ಹೇಳ್ರಿ. ನಿಮ್ಮ ಮುಂದಿನ ತಲೆಮಾರುಗಳ ಮೇಲೆ ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ನಿಮ್ಮ ಮುಂದಿನ ಭವಿಷ್ಯತ್ತಿನ ಮೇಲೆ ಆತನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ನಿಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ ಪ್ರತಿಯೊಂದೊಂದು ಸ್ಥಿತಿಗಳಲ್ಲಿಯೂ ನಮ್ಮ ಸೇನಾಧೀಶ್ವರನಾದಂತ ಯೆಹೋವನ ಕೃಪೆಯು ಅದು ಶಾಶ್ವತವಾಗಿರುವಂತದ್ದಾಗಿದೆ. ಇದನ್ನು ನಂಬುವಂತವರು ಯಾರಾದರೂ ಇದರ ಮಧ್ಯದಲ್ಲಿ ಇರೋದಾದ್ರೆ ನಂಬಿಕೆಯಿಂದ ದೇವರಿಗೆ ಸ್ತೋತ್ರವನ್ನು ಹೇಳ್ರಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಪುಸ್ತಕ ಅದರ 36ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದುವುದಾದರೆ, ಕೀರ್ತನೆ 36ನೇ ಅಧ್ಯಾಯ ಅದರ 5ನೇ ವಚನ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಕಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ ಎಂಬುದಾಗಿ. ಹಲ್ಲೆಲೂಯ. ನಮ್ಮ ದೇವರಾದಂಥ ಯೆಹೋವನ ಕೃಪೆಯು, ನಮ್ಮ ದೇವರಾದಂಥ ಯೆಹೋವನ ಪ್ರೀತಿಯು ಅದು ಆಕಾಶದಷ್ಟು ಉನ್ನತವಾಗಿರುವಂತದ್ದಾಗಿದೆ. ಹಲ್ಲೆಲೂಯ. ನಮ್ಮ ದೇವರ ಪ್ರೀತಿಯು ಅದು ಮನುಷ್ಯರ ಪ್ರೀತಿ ಹಾಗೆ ಅಲ್ಲ, ಇವತ್ತಿದ್ದು ನಾಳೆ ಇಲ್ಲದ ಹಾಗೆ ಹೋಗುವಂತ ಪ್ರೀತಿ ಅಲ್ಲ. ನಮ್ಮ ದೇವರ ಪ್ರೀತಿಯು, ನಮ್ಮ ದೇವರಾದಂಥ ಯೆಹೋವನ ಕೃಪೆಯು ಅದು ಆತನನ್ನು ನಂಬಿದವರ ಮೇಲೆ ಅದು ಶಾಶ್ವತವಾಗಿರುವಂತದ್ದಾಗಿದೆ. ಹಲ್ಲೆಲೂಯ. ಇಲ್ಲಿ ಕೀರ್ತನೆ 36ನೇ ಕೀರ್ತನೆಯಲ್ಲಿ 5ನೇ ವಚನವನ್ನು ನಾವು ಓದಿ ನೋಡುವಾಗ ಇಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ, ನಿನ್ನ ನಂಬಿಕಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ ಎಂಬುದಾಗಿ. ಎಷ್ಟು ಜನ ನಂಬ್ತೀರಾ ನಮ್ಮ ದೇವರು ನಂಬಿಕಸ್ಥನಾದಂತ ದೇವರಾಗಿದ್ದಾರೆ ಎಂಬುದಾಗಿ? ಕಳೆದ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಂಬಿಕಸ್ಥನಾದಂತ ದೇವರಾಗಿದ್ದರು ಎಂಬುದಾಗಿ, ಕಳೆದ ದಿನಗಳಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ನಂಬಿಕಸ್ಥನಾದಂತ ದೇವರಾಗಿದ್ದರು ಎಂಬುದಾಗಿ ನಂಬುವಂತವರು ಒಂದು ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 1 ಥೆಸಲೋನಿಕದವರಿಗೆ 3ನೇ ಅಧ್ಯಾಯ ಅದರ 3ನೇ ವಚನವು ಹೀಗೆ ಹೇಳುತ್ತೆ, ಆದರೆ ಕರ್ತನು ನಂಬಿಕಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ. ಯಾರೆಲ್ಲ ನಂಬ್ತೀರಾ ನಮ್ಮ ದೇವರು ನಂಬಿಕಸ್ತನಾದಂತ ದೇವರಾಗಿದ್ದಾರೆ ಎಂಬುದಾಗಿ? ನಮ್ಮ ದೇವರು ವಾಗ್ದಾನಗಳನ್ನು ಮಾಡುವಾತನು, ವಾಗ್ದಾನಗಳನ್ನು ನೆರವೇರಿಸುವಾತನು, ಆತನು ಹಸಿದವರಿಗೆ ಆಹಾರಗಳನ್ನು ಕೊಡುವಾತನು, ಹಿಂಸೆಗೆ ಗುರಿಯಾದವರ ನ್ಯಾಯಗಳನ್ನು ಸ್ಥಾಪಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯ ಹೀಗೆ ಹೇಳುತ್ತೆ, 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ, ಮನುಷ್ಯನು ಸಹಿಸಬಹುದಾದಂತಹ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ದೇವರು ನಂಬಿಕಸ್ತನು ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ಪರಿಶೋಧನೆಗಳು ಬಂದ್ರು, ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ಶೋಧನೆಗಳು ಎದುರಾದ್ರು, ಅನೇಕ ರೀತಿಯ ಸಮಸ್ಯೆಗಳು ಎದುರಾದ್ರು, ನಂಬಿದವರು ನಮ್ಮನ್ನ ಕೈ ಬಿಟ್ರು. ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ನಮ್ಮ ದೇವರು ನಮಗೇನಾಗಿದ್ದಾರೆ? ನಂಬಿಕಸ್ತನಾದಂತ ದೇವರಾಗಿದ್ದಾರೆ. ಅದು ಎಲ್ಲ ಸಮಯಗಳಲ್ಲಿಯೂ, ಸಕಲ ವಿಷಯಗಳಲ್ಲಿಯೂ, ಸಕಲ ಕಾರ್ಯಗಳಲ್ಲಿಯೂ,
ಸಕಲ ವಿಷಯಗಳಲ್ಲಿಯೂ ನಮ್ಮ ದೇವರು ನಮಗೇನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ನಮ್ಮ ದೇವರು ನಮಗೇನಾಗಿದ್ದಾರೆ? ನಂಬಿಕಸ್ಥನಾದಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಹಬಕ್ಕೂಕ 2ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ, ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ, ನೀತಿವಂತನು ತಾನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಈ ನೀತಿವಂತರ ಜೀವಿತದಲ್ಲಿ ಅನೇಕ ಸಾರಿ ಕಷ್ಟಗಳು ಬರುವಾಗ, ಈ ನೀತಿವಂತರ ಜೀವಿತದಲ್ಲಿ ದೇವರನ್ನ ಆರಾಧನೆ ಮಾಡುವಂತವರ ಜೀವಿತದಲ್ಲಿ ಅನೇಕ ಸಾರಿ ಕಷ್ಟಗಳು ಬರುವಾಗ, ಅವಮಾನಗಳು ಬರುವಾಗ, ನಿಂದನೆಗಳು ಬರುವಾಗ, ಅಪಮಾನಗಳು ಬರುವಾಗ, ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಾರು ಮನಪೂರ್ವಕವಾಗಿ ದೇವರನ್ನ ಆರಾಧನೆ ಆಗಿದ್ದಾರೋ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ, ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಯಾವ ವಿಷಯದಲ್ಲಿಯೂ ಸೋತು ಹೋಗೋದಿಲ್ಲ, ಅವರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗೋದಿಲ್ಲ ಎಂಬುದಾಗಿ. ನೀತಿವಂತನು ತಾನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಒಂದು ನಂಬಿಕೆಯೊಟ್ಟಿಗೆ ನಾವು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಆ ನಂಬಿಕೆ ಏನೆಂದರೆ, ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ನಿಮಿಷಗಳಲ್ಲಿಯೂ ನಮ್ಮ ದೇವರು ನಂಬಿಕಸ್ಥನು ಎಂಬುದಾಗಿ, ನಮ್ಮ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ, ಎಲ್ಲ ಸಮಯಗಳಲ್ಲಿಯೂ ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ ಎಂಬಂತ ನಂಬಿಕೆಯೊಟ್ಟಿಗೆ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗುವಂತವರಾಗಿರಬೇಕು. ಹಲ್ಲೆಲೂಯಾ. ಯಾರು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇರ್ತಾರೋ, ಯಾರು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇರ್ತಾರೋ, ಅವರ ಜೀವಿತದಲ್ಲಿ ಯಾವ ಸೋಲುಗಳು ಕೂಡ ಇರೋದಿಲ್ಲ. ಜಯ ಎನ್ನುವುದು, ಬಿಡುಗಡೆ ಎನ್ನುವುದು, ಆಶೀರ್ವಾದ ಎನ್ನುವುದು ಅದು ನಮ್ಮ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಅನೇಕರು ಕೇಳ್ಬೋದು, ನಮಗಿಂತ ವಿಷಯಗಳಲ್ಲಿ ಬಿಡುಗಡೆ ಬೇಕು, ನಮಗಿಂತ ವಿಷಯಗಳಲ್ಲಿ ಜಯ ಬೇಕು ಎಂಬುದಾಗಿ. ನಿಮಗೆ ಜಯ ಬೇಕು ಎನ್ನುವುದಾದ್ರೆ, ನಿಮಗೆ ಬಿಡುಗಡೆ ಬೇಕು ಎನ್ನುವುದಾದ್ರೆ, ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ಬಂದ್ರಿ, ಯೇಸು ಕ್ರಿಸ್ತನ ಬಳಿಗೆ ಬಂದ್ರಿ, ಯೇಸುವೇ ನಿಜವಾದ ದೇವರೆಂಬುದಾಗಿ ಆರಾಧನೆಯನ್ನು ಮಾಡುವಂತವರಾಗಿದೆ. ಹಲ್ಲೆಲೂಯಾ. ಭಾನುವಾರ ಅದು ದೇವರ ದಿನವಾಗಿದೆ, ಭಾನುವಾರ ಅದು ದೇವರನ್ನ ಆರಾಧನೆಯನ್ನು ಮಾಡುವಂತ ದಿನವಾಗಿದೆ ಎಂಬುವಂಥದ್ದನ್ನು ಮರಿಬೇಡ್ರಿ. ಅದು ಯಾವ ವಿಷಯದಲ್ಲಿ ಆದ್ರೂ ಸರಿ, ನೀವು ಯೇಸುವಲ್ಲಿಯೂ ಯೇಸು ನಿಮ್ಮಲ್ಲಿಯೂ ಇರೋದಾದರೆ ನಿಮ್ಮನ್ನ ಸೋಲಿಸೋದಿಕ್ಕೆ ನಂಬುವಂತವರ ಆಮೇನ್ ಎಂಬುದಾಗಿ ಹೇಳ್ರಿ. ಯೇಸುವಿನ ನಾಮದಲ್ಲಿ ನಾನು ಈ ದಿನದಲ್ಲಿ ನಾನು ಕೂಗಿ ಹೇಳ್ತೇನೆ, ನಿಮ್ಮನ್ನ ಸೋಲಿಸೋದಿಕ್ಕೆ ಯಾವ ಶಕ್ತಿಗಾಗಲಿ, ಯಾವ ಪ್ರತಿಕೂಲಕ್ಕಾಗಲಿ, ಯಾವ ಸೈತಾನನ ಕಾರ್ಯಗಳಿಗಾಗಲಿ, ಯಾವ ದುರಾತ್ಮನ ಕಾರ್ಯಗಳಿಗಾಗಲಿ ನಿಮ್ಮನ್ನ ಸೋಲಿಸೋದಿಕ್ಕೆ, ನಿಮ್ಮನ್ನ ಕುಗ್ಗಿಸೋದಿಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳಾದಂತ ನಮ್ಮ ಜೀವಿತಗಳಲ್ಲಿ ಸೋಲುಗಳು ಇರೋದಿಲ್ಲ. ದೇವರ ಮಕ್ಕಳಾದಂತ ನಮ್ಮ ಜೀವಿತಗಳಲ್ಲಿ ಜಯದೊಟ್ಟಿಗೆ ದೇವರು ನಮ್ಮನ್ನು ಮುನ್ನಡೆಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ, ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸೋಲು ಎನ್ನುವುದು ಅದು ನಮ್ಮದಲ್ಲ. ದೇವರ ಮಕ್ಕಳಾದಂತ ನಮ್ಮ ಜೀವಿತಗಳಲ್ಲಿ ಸೋಲು ಇರೋದಿಲ್ಲ. ಎಲ್ಲ ವಿಷಯಗಳಲ್ಲಿಯೂ ಜಯವನ್ನು ಕೊಟ್ಟು ನಡೆಸುವಂತ ದೇವರು ನಮ್ಮ ಸಂಗಡವಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಸೇನಾಧೀಶ್ವರನಾದಂತ ಯೆಹೋವನು ನಮ್ಮ ಸಂಗಡವಾಗಿದ್ದಾರೆ. ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಅದು ಎಲ್ಲ ವಿಷಯಗಳಲ್ಲಿಯೂ, ಎಲ್ಲ ಸಮಯಗಳಲ್ಲಿಯೂ ನಮ್ಮ ದೇವರು ನಮಗೇನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕೀರ್ತನೆ 67ನೇ ಅಧ್ಯಾಯ ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ನೋಡ್ರಿ, ವಾಕ್ಯವು ಹೀಗೆ ಹೇಳುತ್ತೆ, ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ಅವನು ದೇವರನ್ನು ನೋಡ್ತಾ ಆತನು ಕೇಳ್ತಾ ಇದ್ದಾನೆ, ದೇವರೇ ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ, ದೇವರೇ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ, ದೇವರೇ ನಮ್ಮನ್ನು ಕರುಣಿಸು ಎಂಬುದಾಗಿ. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನೆಂದರೆ, ಇಲ್ಲಿ ಕೀರ್ತನೆಗಾರನು ಅವನ ಒಂದು ದಯೆಗೋಸ್ಕರವಾಗಿ, ಅವನ ಒಂದು ಕರುಣೆಗೋಸ್ಕರವಾಗಿ, ಅವನು ಯಾವೊಬ್ಬ ಆಶೀರ್ವಾದವನ್ನು ನಿರೀಕ್ಷಿಸದೆ, ಯಾರ ಸಹಾಯವನ್ನು ಆತನು ನಿರೀಕ್ಷಿಸದೆ ಇಲ್ಲಿ ದೇವರನ್ನು ನೋಡ್ತಾ ಇಲ್ಲಿ ಕೀರ್ತನೆಗಾರನು ಕೇಳ್ತಾ ಇದ್ದಾನೆ, ದೇವರೇ ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ, ದೇವರೇ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನಿಗೆ ಗೊತ್ತು, ನಮ್ಮ ಆಶೀರ್ವಾದಕ್ಕೆ ಆಧಾರ ಆ ಸರ್ವಶಕ್ತನಾದಂಥ ದೇವರೇ ಆಗಿದ್ದಾರೆ ಎಂಬುದಾಗಿ. ಬೇರೆ ಯಾವ ಮಾರ್ಗಗಳಿಂದಲೂ ನಮಗೆ ಆಶೀರ್ವಾದ ಬರೋದಿಲ್ಲ, ಬೇರೆ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಸಿಗೋದಿಲ್ಲ, ಬೇರೆ ಯಾವ ನಾಮದಿಂದಲೂ ನಮಗೆ ನಿತ್ಯ ಜೀವವು ಸಿಗೋದಿಲ್ಲ. ಹಲ್ಲೆಲೂಯಾ. ಈ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂತ ಒಂದೇ ಒಂದು ನಾಮ, ಅದೇ ಯೇಸುವಿನ ನಾಮವಾಗಿದೆ. ಈಗ ಯೇಸುವಿನ ನಾಮವನ್ನು ಹೇಳುವಾಗಲೇ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಅದು ಬರುವಂತದಾಗಿದೆ. ಯೇಸುವಿನ ನಾಮವನ್ನು ಹೇಳುವಾಗಲೇ ನಮಗೆ ಬಿಡುಗಡೆಗಳು ಅದು ನಡೆಯುವಂತದಾಗಿದೆ. ಹಲ್ಲೆಲೂಯಾ.
ಈ ಲೋಕದಲ್ಲಿ ನಮ್ಮ ಹತ್ರ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು. ನಾವು ಈ ಲೋಕದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದವರಾಗಿ ನಾವು ಒಂದು ವೇಳೆ ಈ ಲೋಕದಲ್ಲಿ ಇರೋದಾದ್ರೂ, ಆದರೆ ಯೇಸು ನಿಮ್ಮಲ್ಲಿ ಇಲ್ಲ ಅನ್ನೋದಾದ್ರೆ, ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇಲ್ಲ ಅನ್ನೋದಾದ್ರೆ, ನಿಮ್ಮ ಹತ್ರ ಎಷ್ಟು ಹಣ ಇದ್ರು, ಆಸ್ತಿ ಇದ್ರು, ನಿಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರು, ನಿಮ್ಮಲ್ಲಿ ಸಮಾಧಾನ ಇರೋದಿಲ್ಲ, ನಿಮ್ಮಲ್ಲಿ ನೆಮ್ಮದಿ ಇರೋದಿಲ್ಲ. ಹಲ್ಲೆಲೂಯಾ. ಆದರೆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇರೋದಾದ್ರೆ, ಪರಿಶುದ್ಧಾತ್ಮನ ನಡೆಸುವಿಕೆ ನಿಮ್ಮಲ್ಲಿ ಇರೋದಾದ್ರೆ, ನೀವು ಯೇಸುವಲ್ಲಿಯೂ ಯೇಸು ನಿಮ್ಮಲ್ಲಿ ಇರೋದಾದ್ರೆ, ನಿಮಗೆ ಬೇಕಾಗಿರುವಂತ ನೆಮ್ಮದಿ ಆಗಿರ್ಬೋದು, ನಿಮಗೆ ಬೇಕಾಗಿರುವಂತ ಸಮಾಧಾನವಾಗಿರ್ಬೋದು, ನಿಮಗೆ ಬೇಕಾಗಿರುವಂತ ಆಶೀರ್ವಾದಗಳಾಗಿರ್ಬೋದು, ದೇವರು ಎಲ್ಲವನ್ನ ಕೊಟ್ಟು ಆತನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗಾಗಿ ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರವಾಗಿ ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ನಾನು ಬರಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಕೊನೆಯದಾಗಿ ನಾವು ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಅದರ 6ನೆಯ ವಚನದಿಂದ 12ನೆಯ ವಚನದವರೆಗೂ ನಾವು ಓದಿಕೊಳ್ಳೋಣ. ಗಮನವಿಟ್ಟು ಪ್ರತಿಯೊಬ್ಬರು ವಾಕ್ಯಗಳನ್ನು ಕೇಳಿಸಿಕೊಳ್ಳ್ರಿ. ಯಾಕೆಂದರೆ ಈಗ ಓದುವಂತ ವಚನವು ಅದು ಆಶೀರ್ವಾದದ ವಚನವಾಗಿರುತ್ತದೆ. ಇದನ್ನು ನೀವು ನಂಬಿಕೆಯಿಂದ ಕೇಳಿಸಿಕೊಳ್ಳುವಾಗ ಈ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂತದಾಗಿದೆ. 6ನೇ ವಚನದಿಂದ, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದಂಥ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನೀವು ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದಂಥ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. 10ನೇ ವಚನ, ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳನ್ನು, ಸಮೃದ್ಧಿಯನ್ನು ಉಂಟು ಮಾಡುವನು. ಕೊನೆಯ 12ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. ಇವತ್ತು ನಿಮಗೆ ಬೇಕಾಗಿರುವಂತಹ ಆಶೀರ್ವಾದಗಳಾಗಿರ್ಬೋದು, ಇವತ್ತು ನಿಮಗೆ ಬೇಕಾಗಿರುವಂತಹ ಸಂತೋಷವಾಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಅದು ಯಾರಿಂದ ಎನ್ನುವುದಾದ್ರೆ ಅದು ಯೇಸುವಿನಿಂದಲೇ ಆಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಾಗ ನಮ್ಮನ್ನು ಪಾಪದಿಂದ ವಿಮೋಚಿತರನ್ನಾಗಿ ಮಾಡುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕದಲ್ಲಿ ಯಾವ ಒಬ್ಬ ರಕ್ಷಕನು ಕೂಡ ಹುಟ್ಟಿ ಬರಲಿಲ್ಲ. ಆದರೆ ನಮಗೋಸ್ಕರವಾಗಿ, ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ, ನಾವು ಅನುಭವಿಸಬೇಕಾದಂಥ ಪಾಪದ ಶಿಕ್ಷೆಯನ್ನ ತನ್ನ ಮೇಲೆ ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಒಬ್ಬ ರಕ್ಷಕನಾಗಿ ಹುಟ್ಟಿ ಬರುತ್ತಾರೆ. ಅವರ ಹೆಸರು ಏನೆಂಬುದಾಗಿ ನೋಡೋದಾದರೆ ಯೇಸು ಎಂಬುದಾಗಿ. ಆ ಯೇಸುವಿನ ನಾಮವನ್ನು ಹೇಳುವಾಗಲೇ ಈ ದಿನಗಳಲ್ಲಿ ಬಿಡುಗಡೆಗಳು ನಡೆಯುವಂತದಾಗಿದೆ. ಆ ಯೇಸುವಿನ ನಾಮವನ್ನು ಹೇಳುವಾಗಲೇ ನಮ್ಮ ಜೀವಿತದಲ್ಲಿ ಸ್ವಸ್ಥತೆಗಳು ನಡೆಯುವಂತದಾಗಿದೆ. ಹಾಡುಗಾರನು ಹೀಗೆ ಹೇಳ್ತಾನೆ, ಯೇಸು ನಾಮದಲ್ಲಿ ಜಯವೋ ಜಯ ನಮಗೆ ಎಂಬುದಾಗಿ. ಯೇಸುವಿನ ನಾಮವನ್ನು ಹೇಳುವಾಗಲೇ ಈ ದಿನಗಳಲ್ಲಿ ನಮಗೆ ಜಯವನ್ನು ದೇವರು ಉಂಟು ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನದ ವಾಕ್ಯಗಳನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನ ಆದಂತ ದೇವರೇ, ನಿಮಗೆ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಕರ್ತನೆ. ದೇವರೇ, ಒಳ್ಳೆಯ ಸಮಯಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಬೆಳಗಿನಿಂದ ಕರ್ತನೆ ಇದುವರೆಗೂ ನಿನ್ನನ್ನು ಆರಾಧಿಸಿ ನಿನ್ನನ್ನು ಸ್ತುತಿಸಿಕೊಂಡು ಆಡುವ ಹಾಗೆ ಕರ್ತನೆ. ದೇವರೇ, ನೀನು ಕೊಟ್ಟಂತ ಕೃಪೆಗಾಗಿ ದೇವರೇ ನಿಮಗೆ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಕರ್ತನೆ. ದೇವರೇ, ಹೇಳಲ್ಪಟ್ಟಂತ ವಾಕ್ಯಗಳಿಗಾಗಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಕೇಳಿದಂತ ಎಲ್ಲರನ್ನ ಕರ್ತನೆ ಅಧಿಕವಾಗಿ ಆಶೀರ್ವದಿಸು ಕರ್ತನೆ. ದೇವರಿನ ಪ್ರಸನ್ನತೆಯಿಂದಲೂ ದೇವರೇ ನಿನ್ನ ಆತ್ಮನ ಅಭಿಷೇಕದಿಂದಲೂ ಕರ್ತನೆ
ದೇವರೇ ಈ ವಾರವೆಲ್ಲ ದೇವರೇ ಮುಂದಿನ ವಾರದಲ್ಲೆಲ್ಲ ಕರ್ತನೆ ಇವರನ್ನು ಆಶೀರ್ವಾದಕರವಾಗಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ ಕರ್ತನೆ. ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ವಾಕ್ಯವು ಹೇಳುವ ಪ್ರಕಾರವಾಗಿ ಕರ್ತನೆ ದೇವರೇ ನಮ್ಮ ಒಬ್ಬೊಬ್ಬರನ್ನು ಕರ್ತನೆ ದೇವರೇ ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ ಕರ್ತನೆ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದ್ತಾ ಇದ್ದೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.